ನಮಸ್ಕಾರ. ಇವತ್ತು ನಾವು ಮೈಸೂರು ನಗರದ ಹೃದಯ ಭಾಗದಲ್ಲಿರುವಂತಹ ಒಂದು ಜಿಲ್ಲಾಧಿಕಾರಿಯ ಕಚೇರಿಯ ಮುಂಭಾಗದಲ್ಲಿದ್ದೀವಿ. ವಿಷಯ ಏನು ಅಂತ ಹೇಳಿದ್ರೆ, ಮೈಸೂರಿನಲ್ಲಿ ಬಹುಕೋಟಿ ಚಿನ್ನದ ಹಗರಣ ಗಿರಿವಿ ಇಟ್ಟಿಸ್ಕೊಳ್ತೀವಿ ಅಂತೇಳಿ ಮೋಸ ಮಾಡಿರುವಂತಹ ವಂಚಕರ ವಿರುದ್ಧ ಮತ್ತು ಮೋಸ ಹೋಗಿರೋವರ ಪರವಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, ನಮ್ಮ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಇವಾಗಿನ ಗೌರವಾಧ್ಯಕ್ಷರಾದ ಶ್ರೀ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ, ಅದೇ ರೀತಿ ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಸೋಮಸುಂದರ್ ಸರ್ ಅವರ ಸಮ್ಮುಖದಲ್ಲಿ ಮೈಸೂರಿನ ಮತ್ತು ನಮ್ಮ ಅಕ್ಕಪಕ್ಕ ಚಾಮರಾಜನಗರ ಮತ್ತು ಇತರ ಒಂದು ಕಾರ್ಯಕರ್ತರ ನೇತೃತ್ವದಲ್ಲಿ ಏನು ತಮ್ಮ ಚಿನ್ನಗಳನ್ನು ಗಿರುವಿಟ್ಟು ತಾವು ಪಡಿಬೇಕಾದಂತಹ ಸಾಲಕ್ಕೆ ತಮ್ಮ ಚಿನ್ನವನ್ನು ಇಟ್ಟು ಮೋಸಕ್ಕೆ ಒಳಗಾಗ್ತಿರುವಂತಹ ಅಸಂತ್ರಸ್ತರು ಅಂತಲೂ ಹೇಳ್ಬೋದು. ಅವರು ಕೂಡ ಭಾಗಿಯಾಗಿದ್ದಾರೆ. ಅವರಿಗೆ ಒಂದು ನ್ಯಾಯ ಕೊಡಿಸ್ಕೊಡ್ಬೇಕು ಅಂತೇಳ್ತಾ ಈ ಮಟ್ಟಿನಲ್ಲಿ ಸಾಕಷ್ಟು ಒಂದು 6 ತಿಂಗಳಿಂದನೂ ಕೂಡ ಅವರು ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಸಾಕಷ್ಟು ಇಲ್ಲಿ ಸಂತ್ರಸ್ತರಿದ್ದಾರೆ. ಅವ್ರಿಗೆ ಒಂದು ಧ್ವನಿಯಾಗಿ ನಿಂತಿದ್ದು KRS ಪಕ್ಷ. ಸಾಕಷ್ಟು ಅದು ವಿಂಗಡಣೆ ಆಗಿ ಹೋಗಿತ್ತು, ವಿಚಿತ್ರವಾಗಿ ಒಟ್ಟೋಗಿತ್ತು. ಯಾರು ಸಂತ್ರಸ್ತಿದ್ದಾರೆ ಅವ್ರಿಗೆಲ್ಲ ಒಬ್ಬೊಬ್ಬರು ಧ್ವನಿಯಾಗಿ ನಿಲ್ತೀವಿ ಅನ್ನೋರೆಲ್ಲ ಒಂದೊಂದು ಕಡೆ ವಿಚಿತ್ರವಾಗಿ ಹೋಗೋದಾಯಿತು. ಆ ಸಂದರ್ಭದಲ್ಲಿ ನಾವೇ ಒಂದು ಒಟ್ಟುಗೂಡಿಕೆಯನ್ನು ಮಾಡಿ ಅವ್ರಿಗೆ ನಾವು ಒಂದು ಧ್ವನಿಯಾಗಿ ನಿಲ್ತೀವಿ KRS ಪಕ್ಷ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಅವ್ರಿಗೆ ಮಾತು ಕೊಟ್ಟಿದ್ವಿ. ಆ ರೀತಿಯ ಮಾತಿನ ಪ್ರಕಾರವಾಗಿ ಇದು 4 ರಿಂದ 5 ಸಭೆಗಳನ್ನು ಮಾಡಿ ಅವ್ರಿಗೆ ದೂರು ಕೊಡಬೇಕಾದ್ರೂ ಕೂಡ ಠಾಣೆಗೆ ಹೋಗುವಂಥ ಕೆಲಸದಿಂದ ಹಿಡಿದು, ಸಭೆಗಳನ್ನು ಮಾಡುವಂಥ ಕೆಲಸದಿಂದ ಹಿಡಿದು, ಕಾನೂನಿನ ಅರಿವನ್ನು ಕೊಡೋದ್ರಿಂದ ಹಿಡಿದು ಅವ್ರಿಗೆ ನೈತಿಕ ಸ್ಥೈರ್ಯವನ್ನು ಇವತ್ತು KRS ಪಕ್ಷ ಕೊಟ್ಟು ಅವರ ಧ್ವನಿಯಾಗಿ ಇವತ್ತು ಅವ್ರ ಜೊತೆ ನಿಂತಿದೆ. ಇವತ್ತಿನ ಒಂದು ವಿಷಯಾಧಾರಿತವಾದಂತಹ ವಿಚಾರ ಇಷ್ಟೇ. ಅವರು 310 ದೂರುಗಳನ್ನು ಏನು ಇವರು ಕಮಿಟಿ ಮಾಡಿದರು, ಒಂದು ಇಲ್ಲಿನ ಕಮಿಷನರ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದರು, ಒಂದು ಪೊಲೀಸ್ ಠಾಣೆಯನ್ನು ನಿಗದಿ ಮಾಡಿದರು, ಒಂದು ಪರ್ಟಿಕ್ಯುಲರ್ ಪ್ರಿಸ್ಕ್ರೈಬ್ಡ್ ಒಂದು ಅಪ್ಲಿಕೇಶನಲ್ಲಿ ನಿಮ್ಮ ದೂರನ್ನ ಕೊಡಿ ಅಂತೇಳಿ ಅಲ್ಲಿ ಮರೆಮಾಚಿ ಏನೇನು ಮರೆಮಾಚಬೇಕು ಅದನ್ನೆಲ್ಲ ಮರೆಮಾಚಿ ಮಾಡುವಂಥ ಕೆಲಸವನ್ನು ಮಾಡಿದ ನಿಟ್ಟಿನಲ್ಲಿ KRS ಪಕ್ಷ ಅದಕ್ಕೆ ಧ್ವನಿಯಾಗಿ ಯಾರು ಸಂತ್ರಸ್ತಿದ್ದಾರೆ ಆ ಧ್ವನಿಯಾಗಿ ನಿಂತ್ಕೊಳ್ತು. ಇವತ್ತು 310 ಪ್ರಕರಣಗಳು ಕೂಡ ದಾಖಲಾಗಿದೆ. ನೆಪ ಮಾತ್ರಕ್ಕೆ ಆತನನ್ನು ಬಂಧಿಸಿದ್ರು. ಈಗ ಜಾಮೀನು ಮೇಲೂ ಬಂದಿದ್ದಾನಲ್ಲಮ್ಮ, ಜಾಮೀನು ಮೇಲೂ ಬಂದಿದ್ದಾನೆ. ಅವರು ಜಾಮೀನು ಸಿಗುವಂಥ ಪ್ರಕರಣಗಳನ್ನು ಹೇಗೆ ಹಾಕಿದ್ರು? ಒಂದು ಆರ್ಥಿಕ ಅಪರಾಧ ಅಂತೇಳಿ KRS ಪಕ್ಷ ಈಡಿಗೆ ದೂರು ಕೊಡ್ತು, ಜಾರಿ ನಿರ್ದೇಶನಾಲಯಕ್ಕೆ ಬೆಂಗಳೂರಿಗೆ ಹೋಗಿ ದೂರು ಕೊಡ್ತು, ಕಮಿಷನರ್ಗೆ 2 ಬಾರಿ ದೂರು ಕೊಡ್ತು, ಇದೇ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಡ್ತು, ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಿಗೆ ದೂರು ಕೊಡ್ತು. ಏನಾದರೂ ಕೆಲಸ ಆಯ್ತಾ? ಯಾಕೆ? ಬೇಲಿಯದ್ದು ಏನು ಮೇಯ್ತಾ ಇದೆ? ಹೊಲನೇ ಮೇಯ್ತಾ ಇದೆ. ಇವತ್ತು ಯಾರು ದೂರನ್ನು ದಾಖಲಿಸಬೇಕಾಗಿತ್ತು? ಸಂವಿಧಾನದ ಅಡಿಯಲ್ಲಿ ಒಂದು ಪೊಲೀಸ್ ಇಲಾಖೆ FIRನ ದಾಖಲಿಸ್ಕೊಂಡು ತನಿಖೆ ಮಾಡಬೇಕಾದಂತಹ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತೇಳಿ ಸಂತ್ರಸ್ತರು ದೂರನ್ನ ಕೊಟ್ಟರಲ್ಲ, ಅದೇ ಬಂತು ಮೊದಲನೇ ಪಾಯಿಂಟ್ ಇವ್ರಿಗೆ. ಯಾಕೆ? ಪೊಲೀಸ್ ಠಾಣೆಗಳು ಇವತ್ತು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವ ಕೇಂದ್ರಗಳಲ್ಲ ಅಂತ ಸುಪ್ರೀಂ ಕೋರ್ಟೇ ಹೇಳಿತ್ತು. ಆ ರೀತಿಯಾಗಿ ಇವರ ಚಿನ್ನವನ್ನು ಗಿರುವಿಟ್ಟ ಪ್ರಕರಣದಲ್ಲಿ ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳಿದ್ರೆ, ಚಿನ್ನ ತಂಬಿಯ ಹಿಂಬಾಲಕರು ಅವನು ಇಟ್ಕೊಂಡಿರುವಂಥ ರೌಡಿಗಳು ಬಂದು, ಅಥವಾ ಅವರೇ ಸಾಕೊಂಡಿರುವಂಥ ಕೆಲವು ಪೊಲೀಸ್ ಅಧಿಕಾರಿಗಳು, ನಾನು ಬೇರೆಯವ್ರು ಹೇಳೋಲ್ಲ, ಭಾಳಷ್ಟು ದಕ್ಷವಾಗಿದ್ದಾರೆ, ಆ ಕೆಲವು ಅಧಿಕಾರಿಗಳು ಆತನಿಗೆ ಸಪೋರ್ಟ್ ಮಾಡಬೇಕಾದ್ರೆ ಈ ಸಂತ್ರಸ್ತರನ್ನ ಏನು ಮಾಡೋವಂಥದ್ದು, ಠಾಣೆಯಲ್ಲಿ ಬೆದರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಇದಕ್ಕೆ ಧ್ವನಿ ಆಗಬೇಕು ಅಂತೇಳಿ ನಾವು ನಮ್ಮ ರಾಜ್ಯ ಗೌರವಾಧ್ಯಕ್ಷರನ್ನ ನಾವು ಕೇಳ್ಕೊಂಡಾಗ ಈ ನಮ್ಮ ಪ್ರತಿಭಟನೆಗೆ ನಮ್ಮ ಸಂತ್ರಸ್ತರ ಪರವಾಗಿ, ಮೈಸೂರಿನ ಕಾರ್ಯಕರ್ತರ ಪರವಾಗಿ ಇಲ್ಲಿ ನಮ್ಮ ನೇತೃತ್ವವನ್ನು ವಹಿಸಿದ್ದಾರೆ. ಅವ್ರಿಗೆ ನಮ್ಮ ಮೈಸೂರಿನ ಜಿಲ್ಲಾ ಸಮಿತಿ ಮತ್ತು ಹಾಗೆ ಸಂತ್ರಸ್ತರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ, ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ಮಾತೆಗೆ. ಪೂರ್ವವಾಗಿ ಇಷ್ಟೆಲ್ಲ ಹೇಳ್ದಂಥ ರೀತಿಯಲ್ಲಿ ಇವ್ರನ್ನ ಒಟ್ಟುಗೂಡಿಸಿ ಒಂದು ಧ್ವನಿಯಾಗಿ ನಿಲ್ಲಲು ಅಂತ ಅವಕಾಶ ಮಾಡಿಕೊಟ್ಟಂಥ ರಾಜ್ಯ ಉಪಾಧ್ಯಕ್ಷರಾದ ಸೋಮಸುಂದರ್ ಅವರು ಬಂದಿದ್ದಾರೆ. ಅವರು ಕೂಡ ನಾವು ಸ್ವಾಗತವನ್ನು ಕೋರ್ತೀವಿ.
ಅದೇ ನಿಟ್ಟಿನಲ್ಲಿ ಇವತ್ತು ಈ ರೀತಿಯ ಹೋರಾಟಕ್ಕೆ ನಾವು ನಿಮಗೆ ಧ್ವನಿ ಆಗ್ತೀವಿ ಅಂತೇಳಿ ಮೈಸೂರಿನ ನಗರ ಘಟಕದ ಜಿಲ್ಲಾಧ್ಯಕ್ಷರಾದಂಥ ನಾಗರಾಜ್ ಅವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ 3-4 ವರ್ಷಗಳಿಂದನೂ ಕೂಡ ಈತನ ಅವ್ಯವಹಾರದ ಬಗ್ಗೆ ಮಾಹಿತಿ ಕೊಡ್ತಾ ಆತನ ವಿರುದ್ಧ ಧ್ವನಿ ಎತ್ತಾ ಇರುವಂತಹ ರಾಜ್ಯ ಕಾರ್ಯನಿರ್ವಾಹಕ ಸದಸ್ಯರೂ ಆದಂತಹ ನಾಗೇಂದ್ರ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ಮೈಸೂರು ನಗರ ಘಟಕದ ಸಹ ಉಸ್ತುವಾರಿ ಹಾಗೂ ರಾಜ್ಯ ಕಾರ್ಯನಿರ್ವಾಹಕ ಸದಸ್ಯರಾದಂಥ ರವೀಂದ್ರ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಯೂ ಆದಂಥ ಶ್ರೀನಿವಾಸ ಶಾಸ್ತ್ರಿ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ನಿಟ್ಟಿನಲ್ಲಿ ನಮ್ಮ ಎಲ್ಲ ಮಹಿಳಾ ಘಟಕದ ಅಧ್ಯಕ್ಷರು ಮತ್ತು ನಮ್ಮ KRS ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಸಂತ್ರಸ್ತರ ಧ್ವನಿಯಾಗಿ ಇಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಅದೇ ರೀತಿ ಕಾರ್ಯಕರ್ತರು ಮತ್ತು ಸಂತ್ರಸ್ತರ ಪರವಾಗಿ ಕೂಡ ಸಪೋರ್ಟ್ ಮಾಡಲು ಬಂದಿರುವಂಥ ಇನ್ನಿತರ ಸಾರ್ವಜನಿಕರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಈ ವಿಚಾರವಾಗಿ ಈಗ ಅಧಿಕೃತವಾಗಿ ನಮ್ಮ ಮುಂದೆ ಇರುವಂಥ ವಿಚಾರವನ್ನು ನಾನು ಸಾಕಷ್ಟು ಪೂರ್ವವಾಗಿ ಯಾವ ವಿಚಾರಕ್ಕೆ ಇಲ್ಲಿ ನಾವು ಬಂದಿದ್ದೀವಿ, ಯಾವ ವಿಚಾರಕ್ಕೆ ನಮ್ಮ ರಾಜ್ಯ ಗೌರವಾಧ್ಯಕ್ಷರು ನೇತೃತ್ವ ವಹಿಸಿದ್ದಾರೆ ಅಂತ ಹೇಳಿದೆ. ಆದರೆ ಈಗ ಒಂದು ಪ್ರತಿಭಟನೆ ಪ್ರಾರಂಭವಾಗಿ ನಾನು ಒಂದು ಪ್ರಾಸ್ತಾವಿಕವಾದ ಒಂದು ವಿಚಾರವನ್ನು ನಿಮ್ಮ ಗಮನಕ್ಕೆ ತರೋದಾದರೆ ಮೈಸೂರು ನಗರದಲ್ಲಿ ನಾನೇನು ಯಾವ ರೀತಿ ಆಯಿತು ಅನ್ನೋ ವಿಚಾರ ಹೇಳಿದೆ. ಆದರೆ ಪ್ರಾಸ್ತಾವಿಕವಾಗಿ ಎಲ್ಲಿಂದ ಇದು ಉಟ್ಕೊಳ್ತು ಅನ್ನೋದನ್ನು ನಾನು ಹೇಳಬೇಕಾಗಿತ್ತು. ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇವತ್ತು ಮೈಸೂರು ಸಾಂಸ್ಕೃತಿಕ ನಗರಿ, ವಿಶ್ರಾಂತಿಗೋಸ್ಕರ ಮೈಸೂರಿಗೆ ನೆಲೆಸ್ತಾ ಇದ್ದಾರೆ. ಮೈಸೂರು ಒಂದು ಸ್ವರ್ಗ ಇರೋ ರೀತಿ ಇರೋವಂಥ ಮೈಸೂರು 2003-4ರಲ್ಲಿ ಹೇಗಿತ್ತು, 22 ವರ್ಷದಲ್ಲಿ ಹೇಗಿತ್ತು, ಆ ರೀತಿ ಇವತ್ತು ಮೈಸೂರಿಲ್ಲ. ಮೈಸೂರು ಇವತ್ತು ಡ್ರಗ್ಸ್, ಕೊಲೆ, ಈ ರೀತಿಯ ಮೋಸ ವಂಚನೆಗಳನ್ನು ಮಾಡುವವರ ತಾಣವಾಗಿದೆ. ಇದನ್ನು ಯಾಕಪ್ಪ ಹೇಳ್ತಿದ್ದೀನಿ ಅಂದರೆ, ನಾನು ಕೂಡ 2002-3ರಲ್ಲಿ ಪ್ರತಿಷ್ಠಿತ ಮರಿಮಲ್ಲಪ್ಪ ಕಾಲೇಜಲ್ಲಿ ಈಗ PUCಗೆ 3-4ರಲ್ಲಿ ನಾನು ಬಂದಂಥ ಸಂದರ್ಭದಲ್ಲಿ ಮೈಸೂರಲ್ಲಿ ಈ ರೀತಿಯ ಡ್ರಗ್ಸ್ ಹಾವಳಿಯಲ್ಲಾಗಲಿ ಈ ಮಟ್ಟದ ವಂಚನೆಗಳಿರಲಿಲ್ಲ. ಯಾಕಂತೇಳಿದ್ರೆ ಅವತ್ತು ಕೂಡ ನಾನು ವಿದ್ಯಾರ್ಥಿ ನಾಯಕನಾಗಿದ್ದಾಗ ಸಾಕಷ್ಟು ಬನಮಯ್ಯ ಕಾಲೇಜ್ ಆಗ್ಬೋದು, ಈ ಕಡೆ JSS ಕಾಲೇಜ್ ಆಗ್ಬೋದು, ಮಹಾರಾಜ ಕಾಲೇಜ್ ಆಗ್ಬೋದು, ವಿದ್ಯಾರ್ಥಿ ನಾಯಕನಾಗಿ ನಾನು ಚುನಾವಣೆಯಲ್ಲಿ ನಿಂತು ಗೆದ್ದಾಗಲೂ ಕೂಡ ನಾನು ಎಲ್ಲ ಬಳಸಬೇಕಾದ್ರೆ 20 ನಿಮಿಷದಲ್ಲಿ ಎಲ್ಲ ಬಳಸ್ತಿದ್ವಿ. ಆದರೆ ನಮ್ಮಲ್ಲಿ ಆ ಯುವಕರಲ್ಲಿ ಈ ರೀತಿಯ ಡ್ರಗ್ಸ್ ವ್ಯಾಮೋಹ ಆಗಲಿ, ಈ ರೀತಿಯ ವಂಚನೆ ಮಾಡುವಂಥ ಕೂಟಗಳಾಗಲಿ ಮೈಸೂರಲ್ಲಿ ಇರಲಿಲ್ಲ. ಇತ್ತು ತಳಮಟ್ಟದಲ್ಲಿ, ಒಂದು ಗ್ಯಾಂಗ್ ವಾರ್ಗಳ ಥರ ನಡೀತಾ ಇತ್ತು, ಒಂದು ಮಟ್ಟದಲ್ಲಿ ಇತ್ತು. ನಾವು ಈ ಕಡೆ ಆ ರೀತಿಯ ಒಂದು ಮೋಸ ವಂಚನೆ ಜಾಲಗಳು ಅಷ್ಟೊಂದು ಮಟ್ಟದಲ್ಲಿ ಇರಲಿಲ್ಲ. ಮೋಸ ವಂಚನೆಗಳು ಸಾಮಾಜಿಕ ಜಾಲತಾಣ ಯಾವತ್ತೂ ಬಲಿಷ್ಠವಾಗಾಯಿತು. ಆ ನಿಟ್ಟಿನಲ್ಲೇ ಇದು ಅಲ್ಲಿಂದನೇ ಸ್ಟಾರ್ಟ್ ಆಯಿತು. ಇವತ್ತು ಚಿನ್ನತಂಬಿ ಹಗರಣ, ಚಿನ್ನತಂಬಿ ಅಂತ ಒಬ್ಬ ಆ ವ್ಯಕ್ತಿ ಹೊರಗಡೆ ರಾಜ್ಯದಿಂದ ಬಂದು ಇಲ್ಲೆಲ್ಲ ಮೋಸ ಆಗೋದಕ್ಕೆ ಕಾರಣ ಏನು ಗೊತ್ತಾ? ಸಾಮಾಜಿಕ ಜಾಲತಾಣದಲ್ಲಿ ಕಲರ್ ಜಾಹೀರಾತನ್ನು ಕೊಡುವಂಥದ್ದು. 1 ಗ್ರಾಮ್ ಚಿನ್ನಕ್ಕೆ 16,000 14,000 ಕೊಡ್ತೀನಿ ಅಂತ, 9,000 10,000 ಇದ್ದಾಗಲೇ ಪ್ಯೂರಿಟಿ ಅದು ಇದು ಏನೆಲ್ಲ ಹೇಳಬೇಕೆಲ್ಲ ಮೋಸ ಮಾಡುವಂಥ ವಂಚನೆ ಜಾಲತಾಣ ಮೈಸೂರಲ್ಲಿ ಉಟ್ಕೊಳ್ತು. ಆ ಸಂದರ್ಭದಲ್ಲಿ ಕೆಲವೊಂದು ಅದನ್ನು ಮುಂದುವರೆದ ಭಾಗವಾಗಿ ಅವನು ಒಂದು ಪುಂಡರು ಪುಕಾರ್ ರೌಡಿಗಳನ್ನ ಇಟ್ಕೊಂಡು ಮಾಡೋದಕ್ಕೆ ಏನಾಯಿತು, ಎಲ್ಲ ಡ್ರಗ್ಸ್ ವ್ಯಸನಿಗಳು ಅವನ ಜೊತೆ ಇರೋವಂಥವ್ರು. ನಾವು ಲಾಸ್ಟ್ ಟೈಮ್ ಹೋರಾಟಕ್ಕೆ ಹೋದಾಗ ನಮ್ಮ ಕಚೇರಿಗೆ ನುಗ್ಗು ಬಂದಿದ್ರು. ಆ ಸಮಯದಲ್ಲಿ ನಾವು ಎದುರುಕೊಳ್ದೇನೆ ವಿದ್ಯಾರಣ್ಯಪುರಂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪ್ರತಿಭಟನೆ ಮಾಡಿ ಅವ್ರ ಮೇಲೆ ದೂರನ್ನ ದಾಖಲಿಸ್ಬೇಕು ಅನ್ನೋ ನಿಟ್ಟಲ್ಲಿ ಹೋರಾಟವನ್ನು ಮಾಡಿದ್ವಿ. ಯಾಕೆ ಇದನ್ನೆಲ್ಲ ನಾನು ಹೇಳ್ತೀನಿ ಅಂದರೆ, ಯಾಕೆ ಅಪರಾಧಿಗಳಿಗೆ ತಾಣವಾಗಿದೆ ಅಂತ ಹೇಳಿದ್ರೆ, ಹಿಂದೆ ಗೌಸಿಯ ನಗರ, ಕ್ಯಾತ್ಮಾರಾಳ್ನಲ್ಲಿ, ಅಜಿಸೇಟ್ ನಗರದಲ್ಲಿ ಕೇವಲ ಕೆಲವೊಬ್ಬರು ಮಕ್ಕಳು ಡ್ರಾಪ್ ಔಟ್ ಚಿಲ್ಡ್ರನ್ಸು ಅಥವಾ ಸ್ಲೋ ಲರ್ನರ್ಸು ಮತ್ತು ಆ ರೀತಿಯ ಫ್ಯಾಮಿಲಿ ನೆಗ್ಲೆಕ್ಟೆಡ್ ಚೈಲ್ಡ್ಗಳು ಬಳಸ್ತಿದ್ದೇನೋ ಸೊಲ್ಯೂಷನು ವೇಸ್ಟ್ ಆಯಿಲು ಹಾಕ್ಕೊಂಡೇನೋ ಮಾಡ್ತಾಯಿದ್ರು. ಈಗ ಅಂಥವ್ರ ಕೈಲಿ ಏನು ಸಿಗ್ತಾಯಿದೆ, ನೇರವಾಗಿ ಡ್ರಗ್ಸ್ ಸಿಗ್ತಾಯಿದೆ ಇವತ್ತು. ಅವ್ರನ್ನೆಲ್ಲ ಯಾಕೆ ಈ ರೀತಿ ಜಾಲತಾಣದವ್ರು ಬಳಸ್ಕೊಂಡು ಈ ವಂಚಕರನ್ನ ಎದುರಿಸೋದಕ್ಕೆ ಯಾಕೆ ಬಳಸ್ಕೊಳ್ತಾ ಇದ್ದಾರೆ ಮೈಸೂರಲ್ಲಿ? ಈ ವಿಚಾರದಲ್ಲೂ ಕೂಡ NDPS ಆ್ಯಕ್ಟ್ ಕೆಳಗಡೆ ಮಾಡಿದ್ರು, FIR ಮಾಡಿದ್ರು, ಎಲ್ಲ ಮಾಡಿದ್ರು. ಇವತ್ತು ಕೂಡ ಚೆನ್ನಾಗಿದೆ. ಇವತ್ತು ಆಪರೇಷನ್ ರೈಸ್ ಅಂತ ಮಾಡಿದ್ದಾರೆ. ಬೇಡ ಬ್ರೋ ಅನ್ನೋದು ಕಾರ್ಯಕ್ರಮ ಮಾಡಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ.
ಆದರೆ ಕೇವಲ ಅರಿವು ಜಾಗೃತಿ ಕಾರ್ಯಕ್ರಮದಲ್ಲಿ ಆಗ್ತಾ ಇಲ್ಲ. ಇಂಥ ವಂಚಕರ ಸಪೋರ್ಟಾಗಿ ಆ ರೌಡಿಗಳು ಇವತ್ತು ನಿಂತಿದ್ದಾರೆ. ಇವತ್ತು ಚಿನ್ನತಂಬಿ ಹಗರಣ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಇಂಥ ವಂಚಕರಿಗೆ ಒಂದು ರೆಡ್ ಕಾರ್ಪೆಟ್ ಹಾಸ್ಕೊಟ್ಟಿರುವಂಥದ್ದು ಈ ವ್ಯವಸ್ಥೆ, ಈ ಪೊಲೀಸ್ ವ್ಯವಸ್ಥೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅವ್ರ ಹತ್ರ ದುಡ್ಡು ಇಸ್ಕೊಂಡು ಕೇಸ್ ರಿಜಿಸ್ಟರ್ ಮಾಡಬೇಕಾದ್ರೆ ದುಡ್ಡು, ಅವನ್ನ ಸೆಟ್ಲ್ಮೆಂಟ್ ಮಾಡಬೇಕಾದ್ರೆ ದುಡ್ಡು, ಈ ರೀತಿ ಇದ್ದಾಗ ಅವ್ರ ಮೇಲೆ FIRನ 2020ರಿಂದ KRS ಪಕ್ಷ ಇದ್ರ ಬಗ್ಗೆ ಧ್ವನಿ ಎತ್ತಾ ಇದ್ರು ಕೂಡ ಅವತ್ತಿಂದ ಅವನ್ನ ಬಂಧಿಸ್ತೇನೆ, ಯಾರೋ ಪೂರ್ಣಿಮಾ ಅಂತ ಒಂದು ಗಟ್ಟಿಗಿತ್ತಿ ಅದ್ರ ಧ್ವನಿಯಾಗಿ ಅವ್ರ ಸಂಘಟಕರು ಎತ್ತರು ಅಂದಾಗ ಯಾಕೆ ಬಂತು? ಶೋಭಾ ಅವರು ಮತ್ತು ಇವರು ಯಾಕೆ ಅಂತ ಹೇಳಿದಾಗ ನಮಗೆ ಸಾಕಷ್ಟು ಪ್ರಕರಣಗಳು ಬಂದು ಮೇಡಮ್. ನಾನು ಹೇಳ್ತೀನಿ, ಅದರಲ್ಲಿ ನಮ್ಮ ಜೊತೆ ಬರೋರು ನಾವು ಹೋಗಿ ದೂರನ್ನ ಕೊಡ್ಸೋದಕ್ಕೆ ಹೋಗೋದು, ಅಲ್ಲಿ ಅವರು ಪೊಲೀಸ್ನವ್ರು ಸೇರಿಸಿದ್ರು ಅಂತೇಳಿ ಅವ್ರ ಜೊತೆ ಮಿಂಗಲ್ ಆಗಿ ಅಲ್ಲಿಂದ ಓಡೋಗೋರು. ನಮ್ಮ ಪಕ್ಷದ ಕಾರ್ಯದರ್ಶಿನೇ ಒಬ್ಬ ಟಿ ನರಸೀಪುರದಂಥ ಕೃಷ್ಣ ಅಂತ ಅವನ್ನ ಬೆದರಿಸಿ ಹೊಡೆದು ಕಳಿಸ್ಬಿಟ್ರು. ನಾವು ಯಾರ ಪರವಾಗಿ ನಾವು ಧ್ವನಿ ಎತ್ತೋಣ? ಅವತ್ತು ಗಟ್ಟಿಯಾಗಿ ಇವತ್ತು ಬಂದಿದ್ದೀರಿಲ್ಲ, ಆ ರೀತಿ ಬರಲಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ನೀವೇ ನೋಡಿ, ಚಿನ್ನತಂಬಿ ಹಗರಣದ ಎಳೆಯಾಗಿ ನಾನು ಬೆಳೆದಿದ್ದೆ. ಎಲ್ಲವನ್ನು ಸಾಕಷ್ಟು ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದ್ವಿ. ನಮ್ಮ HS ಲಿಂಗೇಗೌಡರು ಇದ್ದಾಗ ವಿದ್ಯಾರಣ್ಯಪುರಂ ಠಾಣೆ ಮುಂದೆ ನಾವು ಪ್ರತಿಭಟನೆನೂ ಮಾಡಿದ್ವಿ. ಸೋಮಸುಂದರ್ ಸರ್ ನೇತೃತ್ವದಲ್ಲಿ 3-4 ಠಾಣೆಗಳಿಗೆ ಹೋಗಿ ಇದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ವಿ. ಆದರೆ ನಮಗೆ ಸಾರ್ವಜನಿಕರಾಗಲಿ, ನೀವು ಮೋಸಕ್ಕೆ ಒಳಗಾಗಿದ್ದವರಾಗಲಿ ಯಾರೂ ಬರಲಿಲ್ಲ. ಇವತ್ತು ನಮ್ಮ ಯಾರು ನಿಲ್ತಾರೋ ಬಿಡ್ತಾರೋ ಅಥವಾ ಇವರು ಅವ್ರ ಜೊತೆ ಸೇರ್ಕೊಬಿಡ್ತಾರೋ ಅಂತ ಅನುಮಾನನೂ ಕೂಡ ನಿಮಗೆ ಇದ್ದಿರ್ಬೋದೇನೋ, ಅದು ನನಗೆ ಗೊತ್ತಿಲ್ಲ. ಆದರೆ KRS ಪಕ್ಷ ಪ್ರಾಮಾಣಿಕವಾಗಿ ಈ ಕೆಲಸದಲ್ಲಿ ನಿಮ್ಮ ಪರ ಧ್ವನಿ ಎತ್ತುತ್ತೆ ಅಂತ ಗಟ್ಟಿಯಾಗಿ ನಿಂತಿದ ಮೇಲೆ ನೀವು ಬಂದಿರೋವಂಥದ್ದು. ಅದನ್ನು ನಾನು ಗಂಟೆಗೋಸ್ಕರವಾಗಿ ಹೇಳ್ತೀನಿ. ಗಟ್ಟಿಯಾಗಿ ಇವತ್ತು KRS ಪಕ್ಷ ಸಾಕಷ್ಟು ನಮ್ಮ ಕಚೇರಿಗೆ ನುಗ್ಗಿ ನಮ್ಮ ಮೇಲೆ ಹಲ್ಲೆಗೆ ಬಂದಾಗಲೂ ಬಿಡಲಿಲ್ಲ. ವೈಯಕ್ತಿಕವಾಗಿ ಇಲ್ಲಿನ ಜಿಲ್ಲಾಧ್ಯಕ್ಷರಿಗೆ ಇತರರಿಗೆ ಕಾರ್ಯ ಮಾಡಿ ಬೆದರಿಕೆ ಹಾಕಿದ್ರು ಕೂಡ ಎದುರ್ದನೆ ಇವತ್ತು ನಮ್ಮ ಪಕ್ಷ ಧೈರ್ಯವಾಗಿ ನಿಂತಿದೆ. ಇದಕ್ಕೆ ಮಾದರಿ ಏನು ಕಟ್ಟಬೇಕು? ನಾವು ಸಾರ್ವಜನಿಕರು ಸಪೋರ್ಟ್ ಆಗಬೇಕು, ನೀವು ಧೈರ್ಯವಾಗಿ ನಿಲ್ಲಬೇಕು. ಯಾವತ್ತು ನೀವು ಅಭಿವ್ಯಕ್ತಿ ಸ್ವಾತಂತ್ರ್ಯದಡಿಯಲ್ಲಿ ಪ್ರಶ್ನಿಸೋದನ್ನು ಕಲ್ತ್ರಿ, ಅವತ್ತು ನೀವು ಹೋರಾಟಕ್ಕೆ ನಮ್ಮ ಜೊತೆ ನಿಲ್ತೀರಿ ಅನ್ನೋದೊಂದು ನಮಗೊಂದು ಧೈರ್ಯ ಬಂತು. ಆದ್ದರಿಂದ ಯಾವುದನ್ನೂ ಪ್ರಶ್ನೆ ಮಾಡೋಂಗಿಲ್ಲ. ಠಾಣೆಗೆ ಹೋದರೆ ದೂರ ತಗೊಳ್ಳಲ್ಲ ಅಂದೇಟ್ಗೆ ಎದುರಿಸ್ದೇಟ್ಗೆ ಹೋಗುವಂಥದ್ದು, ಠಾಣೆಗೆ ಹೋಗಿ ದೂರ ದಾಖಲಿಸ್ನಿಲ್ಲ ಅಂದಮೇಲೆ ಮುಂದುವರೆದು ಹೇಗೆ ಹೋಗುವಂಥದ್ದು ಅನ್ನೋದು ತಿಳುವಳಿಕೆ ಇಲ್ಲ. ನಾವು ಅದ್ರ ತಿಳುವಳಿಕೆ ಬಗ್ಗೆ ಕಾನೂನು ಅರಿವನ್ನು ಕೂಡ ನಮ್ಮ ಕಚೇರಿಯಲ್ಲಿ ಕೊಟ್ಟಿದ್ದೀನಿ ಸಾಕಷ್ಟು ಜನ. ಇವತ್ತು ಅಷ್ಟೆಲ್ಲ ಕೊಡ್ತಾ ಇದ್ರು ಕೂಡ ಇನ್ನೂ ಮೋಸಗಳು ನಡೀತಾ ಇದೆ. ಅವ್ನು ಬಂದು ಎಲ್ರಿಗೂ ಬೆದರಿಕೆ ಆಗ್ತದೆ. ಯಾರ್ಯಾರು ಹೋಗ್ತಾ ಇದ್ದಾರೆ, ಯಾರ್ಯಾರು ಸಭೆಗಳಲ್ಲಿ ಭಾಗವಹಿಸ್ತಾರೆ ಅವ್ರದ್ದೆಲ್ಲ ಫೋಟೋ ಕೊಡಿ, ಯಾರ್ಯಾರು ಮಾತಾಡ್ತಾರೆ ಅಲ್ಲೋಗೆಲ್ಲ ಮಾತನಾಡಬಾರ್ದು ಅಂತ ಎದುರಿಸುವಂಥದ್ದು, ಅವರ ರಾಜಕೀಯ ಪುಡಾರಿಗಳ ಹಿಂದೆ ಅವ್ರ ಸಂಬಂಧಿಕರಿಂದ ಅವ್ರಿಗೆ ಕರೆ ಮಾಡಿಸುವಂಥ ಕೆಲಸವನ್ನು ಇವತ್ತು ಮೈಸೂರು ಜಿಲ್ಲೆಯಲ್ಲೇ ಮಾಡ್ತಾ ಇದ್ದಾನೆ. ಈತ ಮಾಡಬೇಕಾದ್ರೆ ಏನು ಗೊತ್ತಾ ಕಾರಣ? ಮೈಸೂರು ಜಿಲ್ಲೆ ಬೇರೆ ಜಿಲ್ಲೆಗಳ ಥರ ಅಲ್ಲ. JDS, ಕಾಂಗ್ರೆಸ್ಸು, BJP ಎಲ್ಲ ರಾಜಕಾರಣಿಗಳು ಒಗ್ಗೂಟ್ಟು ಒಟ್ಟಿಗೆ ಸೇರಿ ಈ ನಡೆಯುವಂಥ ಅವ್ಯವಹಾರಗಳಿಗೆ ಸಾಕ್ಷಿಯಾಗಿ ನಿಲ್ತಾರೆ. ಬೇರೆ ಜಿಲ್ಲೆಗಳ ಥರ ಅಲ್ಲ. ಇವತ್ತು ಚಿನ್ನತಂಬಿಯ ಪ್ರಕರಣದ ವಿರುದ್ಧವಾಗಿ ಯಾಕೆ ಅವ್ರು ಧ್ವನಿ ಎತ್ತಲ್ಲ ಗೊತ್ತಾ? ಅವರು ಸಾಕೊಂಡಿರುವಂಥ ಕಾರ್ಪೊರೇಟ್ರು ಮತ್ತೊಬ್ಬರು ಎಲ್ಲರೂ ಕೂಡ ಅವನಿಂದ ಬಕ್ಸಿಸ್ನ ಪಡೆಯುವಂಥ ಕೆಲಸಗಳು ಅಲ್ಲ, ಅವನಿಗೆ ಸಪೋರ್ಟ್ ಮಾಡುವಂಥ ಕೆಲಸಗಳನ್ನ ಮಾಡೋದಕ್ಕೆ ಯಾರೂ ಕೂಡ ಅದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ದಯವಿಟ್ಟು ನೀವು ಇಲ್ಲಿರೋರು ತಿಳ್ಕೊಳ್ಳಿ, KRS ಪಕ್ಷ ಪ್ರಾಮಾಣಿಕತೆ ಪಾರದರ್ಶಕತೆ ಇಟ್ಕೊಂಡು ಎಲ್ಲರೂ ಹೋರಾಟಗಾರ ಮನೋಭಾವನೆಯಲ್ಲೇ ಇಟ್ಕೊಂಡು ಇಲ್ಲಿ ಬಂದಿರೋರು ನಿಮ್ಗೆ ಎಷ್ಟೋ ಜನ ಗೊತ್ತಿಲ್ಲ, 80ಕ್ಕಿಂತ 85 ಭಾಗ ಎಲ್ಲ ನೊಂದಿರೋ ಅಂಥವ್ರೆ, ಎಲ್ಲರಿಗೂ ನೊಂದು ನಾವು ನ್ಯಾಯ ಕೊಡಿಸಿರೋಂಥವ್ರೇ ಬಂದಿರೋವಂಥವ್ರು. KRS ಪಕ್ಷದ ಹೋರಾಟ ನೋಡ್ಕೊಂಡೇ ಬಂದಿರೋವಂಥವ್ರು. ನಿಮಗೆ ನಾನು ಉದಾಹರಣೆಗಳು ಸಾಕಷ್ಟು ಬಾರಿ ಹೇಳಬಲ್ಲೆ. ಇವತ್ತು ಮಲ್ಲಪ್ಪ, ಧನಲಕ್ಷ್ಮಿ, ನಾಗಲಕ್ಷ್ಮಿ ಇಲ್ಲಿಂದ ಅಧ್ಯಕ್ಷರಾಗಿರುವಂಥವ್ರು ಎಲ್ಲರೂ ಕೂಡ ವಂಚನೆಗೊಳಪಟ್ಟವ್ರೆ, ನೋವಿಗೊಳಪಟ್ಟವ್ರೆ. ಇವತ್ತು ಇಲ್ಲಿ ಕುಂತಿರೋರು 85 ಭಾಗನೂ ಕೂಡ ನೊಂದವ್ರೆ. ಅವರೇ ಇವತ್ತು ಈ ಹೋರಾಟಕ್ಕೆ ಧ್ವನಿಯಾಗಿ ನಿಂತಿರೋರು. ಯಾರು ಕೂಡ ಒಬ್ಬಂಟಿಯಾಗಿ ಹೋರಾಟ ಮಾಡೋಕ್ಕಾಗಲ್ಲ. ವ್ಯವಸ್ಥೆಯ ವಿರುದ್ಧ ಬದಲಾವಣೆ ಮಾಡಬೇಕು ಅಂತಂದರೆ ಯಾರು ಒಬ್ಬ ವ್ಯಕ್ತಿಯಿಂದ ಆಗಲ್ಲ, ಒಂದು ಸಂಘಟನೆ ಬೇಕು. ಅದಕ್ಕೆ ಬಾಬಾ ಸಾಹೇಬ್ರು ಹೇಳ್ತಾ ಇದ್ದಿದ್ದು, ಶಿಕ್ಷಣ ಸಂಘಟನೆ ಮಾಡು, ಆಮೇಲೆ ಹೋರಾಟ ಮಾಡು, ನೀನು ನ್ಯಾಯ ಪಡೆದುಕೊಳ್ಳು ಅಂತ. ಆ ರೀತಿಯ ಹೋರಾಟವನ್ನು ಬಾಬಾ ಸಾಹೇಬರ ತತ್ವದಲ್ಲಿ, ಮಹಾತ್ಮ ಗಾಂಧೀಜಿಯವರ ತತ್ವದಲ್ಲಿ ಇವತ್ತು KRS ಪಕ್ಷ ಇದನ್ನು ಕಟ್ಟಿರುವಂಥದ್ದು.
ನಿಮ್ಮ ಪರವಾಗಿ ಕೂಡ ಇಲ್ಲಿ ಬಂದು ನಿಂತಿರುವಂಥದ್ದು. ಆದರೆ ನಾವುಗಳು ಯಾರೋ ಒಬ್ಬ ಮೂರನೇ ವ್ಯಕ್ತಿ ಹೇಳ್ತಾನೆ, ಎದುರಿಸ್ತಾನೆ, ಎಲ್ಲಿವರೆಗೆ ಎದುರಿಸ್ತೀರಿ? ನಾವು ನೀವು ಕೇಳಿದವ್ರೆ ಮತ್ತಾರು ಕೇಳ್ತಾರೆ? ಇವತ್ತು ನಮಗೆ ರವಿಕೃಷ್ಣಾರೆಡ್ಡಿ ಅವರು, ಸೋಮ್ ಸುಂದರ್ ಅಂತವರು ಈ ಪಕ್ಷ ಕಟ್ಟಿದಂಥ ಧುರೀಣ್ರು ಇಲ್ಲದೆ ಹೋಗಿದ್ರೆ ನಾವೆಲ್ಲ ಇಲ್ಲಿ ಸೇರೋದಕ್ಕೆ ಆಗ್ತಾ ಇರಲಿಲ್ಲ. ನಾನು ಒಬ್ಬ ವಕೀಲ, ಎಲ್ಲೆಲ್ಲಿ ಒಂದೊಂದಿಷ್ಟು ಆಗುತ್ತೆ ಅಲ್ಲಿ ನನ್ನ ಹತ್ರ ಬಂದಂಥವ್ರಿಗೆ ನಾನು ನ್ಯಾಯ ಕೊಡಿಸ್ಕೊಂಡು ಹೋಗ್ಬೋದು. ಸಾಕಷ್ಟು ನಾನು ಏನು ಮಾಡ್ತೀನಿ, PCR ಮತ್ತೊಂದು ಏನೋ ಮಾಡ್ತೀನಿ. ಅದೆಲ್ಲ ಕಾನೂನಲ್ಲಿ ಸಾಕಷ್ಟು ಬೆರಳೆಣಿಕೆಯಲ್ಲಿ ನಾವು ನ್ಯಾಯ ಕೊಡಿಸ್ಬೋದು ಹೊರತು ಈ ರೀತಿಯ ಸಂಘಟಿತವಾಗಿ ಹೋರಾಟ ಮಾಡುವಂಥದ್ದು, ಸರ್ಕಾರವನ್ನು ಪ್ರಶ್ನಿಸಬೇಕು ಅಂತ ಹೇಳಿದ್ರೆ ಸಂಘಟನೆ, ಪಕ್ಷ ಅನಿವಾರ್ಯ. ಇವತ್ತು ಕಾನೂನುಗಳು ಭದ್ರವಾಗಿದ್ದರೆ ವಿಧಾನಸಭೆಯಲ್ಲಿ ಇವತ್ತು ಅಲ್ಲಿ ಆಯ್ಕೆ ಮಾಡಿ ಹೋದಂಥವರು ಸರಿಯಾದ ಕಾನೂನುಗಳನ್ನ ತಂದಿದ್ರೆ, ಶಾಸಕಾಂಗದಲ್ಲಿ ಒಳ್ಳೆಯ ಕಾರ್ಯಾಂಗದಲ್ಲಿ ಅಧಿಕಾರಿಗಳನ್ನು ಅದನ್ನು ಮಾಡೋ ನಿಟ್ಟಿನಲ್ಲಿ ಅಧಿಕಾರಿಗಳಿದ್ದಿದ್ರೆ ಅದನ್ನು ಪ್ರಶ್ನಿಸಿ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ನ್ಯಾಯ ಸರಿಯಾಗಿ ಸಿಗ್ತಿದ್ರೆ KRS ಪಕ್ಷ ಬೇಕಿರಲಿಲ್ಲ. ಇವತ್ತು KRS ಪಕ್ಷ ಮೂರೂ ಅಂಗದಲ್ಲಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳುತ್ತಾನೆ. ಇವತ್ತು KRS ಪಕ್ಷ ಇದು ಇರಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಾವು ವಿಧಾನಸಭೆ ಒಳಗಡೆ ಕೂತು ಒಂದು ಶಾಸಕಾಂಗದಲ್ಲಿ ಶಾಸನಗಳನ್ನು ರಚಿಸಬೇಕು, ಕಾರ್ಯಾಂಗದಲ್ಲಿ ಬಂದೋದು ವ್ಯವಸ್ಥಿತವಾಗಿ ಹೇಗೆಲ್ಲ ಅದು ರೂಪಿತವಾಗಬೇಕು, ಜನಸಾಮಾನ್ಯರಿಗೆ ತಲುಪಬೇಕು, ಆ ರೀತಿಯ ಕಾರ್ಯಾಂಗದ ಅಧಿಕಾರಿಗಳನ್ನು ನೇಮಕ ಮಾಡೋದಕ್ಕೆ ಇವತ್ತು KRS ಪಕ್ಷ ಅನಿವಾರ್ಯ. ಅದೇ ರೀತಿ ನ್ಯಾಯವನ್ನು ಕೇಳ್ಕೊಂಡು ಹೋಗಬೇಕಾದ್ರೆ ನ್ಯಾಯಾಂಗದಲ್ಲಿ ಯಾವ ರೀತಿ ಇವತ್ತು ಭ್ರಷ್ಟಾಚಾರ ಇದೆ ಅದನ್ನು ತೊಡಗಿಸ್ಬೇಕಾದ್ರೆ KRS ಪಕ್ಷ ಅನಿವಾರ್ಯ. ಆ ನಿಟ್ಟಿನಲ್ಲಿ ಇವತ್ತು KRS ಪಕ್ಷ ಇವತ್ತು ಸಂತ್ರಸ್ತರ ಪರವಾಗಿ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಇದಲ್ಲಿದೆ. ಈ ವಿಚಾರವಾಗಿ ನಾವು ಪೊಲೀಸರಿಗೂ ಕೂಡ ಮನವರಿಕೆ ಮಾಡಿದ್ವಿ. ಯಾವತ್ತು KRS ಪಕ್ಷ ಶೀಲ ಮತ್ತು ಶಿಸ್ತಿನಿಂದ ವರ್ತಿಸ್ತದೆ. ನಮ್ಮ ರಾಜ್ಯ ಗೌರವಾಧ್ಯಕ್ಷರಾಗ್ಲಿ, ರಾಜ್ಯ ಉಪಾಧ್ಯಕ್ಷರಾಗ್ಲಿ ಒಂದು ಅವರು ಕಟ್ಟಿದಂಥ ಸಿದ್ಧಾಂತದಲ್ಲಿ ಶೀಲ ಮತ್ತು ಶಿಸ್ತನ್ನು ಕಾಪಾಡಿಕೊಂಡು ಹೋಗುವಂಥ ಪಕ್ಷ, ಯಾವುದೇ ಸಾರ್ವಜನಿಕರ ವಸ್ತುಗಳನ್ನು ಹಾನಿ ಮಾಡದಂಥ ಪಕ್ಷ, ಯಾರಿಗೂ ಅವಹೇಳನ ಮಾಡದೆ, ನಿಂದನೆ ಮಾಡದೆ ಹೋರಾಟವನ್ನು ನ್ಯಾಯಯುತವಾಗಿ ಕಾನೂನು ಮಾರ್ಗದಲ್ಲಿ ಮಾಡ್ಕೋಗ್ತಾ ಇರುವಂಥ ಏಕೈಕ ಪಕ್ಷ ಯಾವುದಾದ್ರು ಇದ್ದರೆ KRS ಪಕ್ಷ. ಅದನ್ನು ನಾನು ಪೊಲೀಸ್ ಅಧಿಕಾರಿಗಳಿಗೂ ಹೇಳಿದೆ, ನಮ್ಗೆ ಇಷ್ಟೊಂದು ಸೆಕ್ಯೂರಿಟಿ ಬೇಕಾಗಿರಲಿಲ್ಲ ಸ್ವಾಮಿ. ನಾವು ಯಾವ ರೀತಿಯೂ ಕೂಡ ಮೈಸೂರಲ್ಲಿ ಪೊಲೀಸ್ ಅವ್ರ ಜೊತೆ ಘರ್ಷಣೆ ಮಾಡ್ಕೊಂಡಿದ್ದು ಇತಿಹಾಸನೇ ಇಲ್ಲ. ನ್ಯಾಯಯುತವಾಗಿ ನಮ್ಮ ವಿಚಾರವನ್ನು ಏನಿದೆ ಅದು ನ್ಯಾಯಯುತವಾಗೇ ಹೇಳ್ತೀವಿ, ನ್ಯಾಯಯುತವಾಗೇ ಮಾಡ್ತೀವಿ ಅನ್ನೋ ವಿಚಾರನ ಹೇಳಿದ್ವಿ. ಅದರಲ್ಲಿ ಸಾಕಷ್ಟು ಪೊಲೀಸ್ ಅಧಿಕಾರಿಗಳಿಗೂ ಕೂಡ ನಮಗೆ ಸ್ಪಂದಿಸಿದರು. ಆದರೆ ಕೆಲವು ಭ್ರಷ್ಟರು, ಚಿನ್ನ ತಂಬಿಯ ಹಣಕ್ಕೆ ನಿಂತಿರುವಂಥವರು ಮಾಡಿದಂಥ ವಿಚಾರಕ್ಕೆ ಇವತ್ತು ಸಂತ್ರಸ್ತರು ಇವತ್ತು ನಾಚಿಗೇಡು ಚಿನ್ನ ತಂಬಿ ಜೊತೆಗೆ ನಿಂತಿರುವಂತ ಪೊಲೀಸರಿಗೆ ಹೇಳಿದಿಕ್ಕಾರ. ಆ ರೀತಿಯಲ್ಲಿ ಮುಂದುವರೆದವಾಗಿ ಹೇಳಬೇಕಾದ್ರೆ ಜಿಲ್ಲಾಧಿಕಾರಿಗಳಿಗೆ ಏನೆಲ್ಲ ಅಧಿಕಾರ ಇದೆ, ಅವ್ರ ಕಾರ್ಯವೈಖರಿಗಳಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ಇವತ್ತು ಪ್ರಶ್ನಿಸೋದಕ್ಕೆ ಬಂದಿದ್ದೀವಿ. ಇವತ್ತು ಕಮಿಷನರ್ ಕಚೇರಿ ಮುಂದೆ ಸಂತ್ರಸ್ತರು ಪ್ರತಿಭಟನೆ ಮಾಡಿದ್ರು, ನಾವು ಹೇಳಿದ್ವಿ, ಎಲ್ಲ ಆಗಲಿಲ್ಲ. ಇವತ್ತು ನಾವು ಯಾರು ಜಿಲ್ಲಾಡಳಿತ ಮುಖ್ಯಸ್ಥರ ಹತ್ರನೇ ಹೋಗಿ ಅವರಿಂದ ಏನು ಅವ್ರ ಕರ್ತವ್ಯಗಳು ಏನು ಅನ್ನೋದನ್ನು ತಿಳಿಸ್ಕೊಡ್ಬೇಕಾಗಿದೆ. ಇವತ್ತು ಜಿಲ್ಲಾಧಿಕಾರಿಗಳ ಕರ್ತವ್ಯ ಏನು? ಜಿಲ್ಲೆಯಲ್ಲಿರುವಂತಹ ಏನು ಪೊಲೀಸ್ ಇಲಾಖೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ಕೊಬರ್ತದೋ ಅದೇ ರೀತಿ ಒಂದು ಜಿಲ್ಲೆಯಲ್ಲಿ ಯಾವುದೇ ಕಾನೂನು ಸುವ್ಯವಸ್ಥೆ ಹಾಳಾಗದೆ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಇಲ್ಲಿ ನಡೆಯುವಂತಹ ಭ್ರಷ್ಟಾಚಾರದಿಂದ ಹಿಡಿದು ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಒಳ್ಳೆಯ ಜೀವನ ಕಟ್ಕೊಳ್ಳುವಂಥ ಸಂಪೂರ್ಣ ಅವ್ರಿಗೆ ಅವಕಾಶ ಕೊಡುವಂಥ ಅಧಿಕಾರ ಇರೋದು ಜಿಲ್ಲಾಧಿಕಾರಿಗಳಿಗೆ. ಜಿಲ್ಲಾಧಿಕಾರಿಗಳು ಇಂಥ ನಿಟ್ಟಲ್ಲಿ ಏನೆಲ್ಲ ಕೆಲಸ ಮಾಡ್ಬೋದು, ಅವರ ಕಾರ್ಯವ್ಯಾಪ್ತಿಯಲ್ಲಿ ಇಲ್ಲಿರೋದನ್ನು ಒಂದು ವರದಿ ಮಾಡಿ ಸರ್ಕಾರಕ್ಕೆ ಯಾವ ರೀತಿಯಲ್ಲೇ ಪೊಲೀಸರು ಮತ್ತೊಂದು ಮಾಡಿದಂಥ ವಿಚಾರನ ವರದಿ ರೂಪದಲ್ಲಿ ಕೊಟ್ಟು ಏನೆಲ್ಲ ಆಯ್ಕೆಗಳಿದೆ ಈ ವಿಚಾರದಲ್ಲಿ ಅನ್ನೋದನ್ನು ನಾವು ಮಂದಟ್ಟು ಮಾಡಿ ಒಂದು ಮನವಿ ಪತ್ರದ ಮೂಲಕ ಕೊಡೋಕೆ ಬಂದಿದ್ದೀವಿ. ಇವತ್ತು ಕೂಡ ಮೂಡ ಹಗರಣದಲ್ಲಿ ಹಿಂದೆ ರಾಜೇಂದ್ರ ಅಂತ ಇದ್ದಂಥ ಒಬ್ಬ ಜಿಲ್ಲಾಧಿಕಾರಿಗಳೇ ವಿವರವಾಗಿ ಬರೆದು, ರಾಜೇಂದ್ರ ಅಂತ ಜಿಲ್ಲಾಧಿಕಾರಿ ಇದ್ದರು, ವಿವರವಾಗಿ ಬರೆದು ಸರ್ಕಾರಕ್ಕೆ ನಗರಾಭಿವೃದ್ಧಿ ಇಲಾಖೆಗೆ ಬರೆದಾಗ ಆ ಪ್ರಕರಣ ಭಾಳಷ್ಟು ವೇಗ ತಗೊಳ್ತು. ಇಲ್ಲಿನ ಜಿಲ್ಲಾಧಿಕಾರಿ ರಾಜೇಂದ್ರ ಬರೆದಂಥ ಒಂದು ಲೆಟ್ರು ಇವತ್ತು ಅದೇ ರೀತಿಯ ಬಹುಕೋಟಿ ಹಗರಣ ಇವತ್ತು ಇಡಿಗೆ ಹೋಗಬೇಕು, ಇದು ಆರ್ಥಿಕ ಅಪರಾಧ ಆಗಿರುವಂಥದ್ದು, ಇವತ್ತು ನೂರಾರು ಕೋಟಿ ಹಗರಣ ಆಗಿರುವಂಥದ್ದು ಇಡಿಗೆ ವಹಿಸಿ ಅಂತ ಸರ್ಕಾರಕ್ಕೆ ಪತ್ರ ಈ ಜಿಲ್ಲಾಧಿಕಾರಿ ಬರೆಯೋದಕ್ಕಾಗೋದಿಲ್ವಾ? ಜಿಲ್ಲಾಧಿಕಾರಿ ಬರೀಬೋದು. ಸರ್ಕಾರಕ್ಕೆ ವರದಿ ಕೊಡಬೇಕಾದ್ರೆ ಆ ಏನು ಗೃಹ ಇಲಾಖೆಗೆ ಲೆಟ್ರನ್ನ ಬರೆದು ಹಾಕ್ಕೊಳ್ಳೋಕ್ಕಾಗ್ತಿಲ್ಲ. ಇಷ್ಟೆಲ್ಲ ಲೆಟ್ರ್ ಕೊಡ್ತಾ ಇದ್ದೀವಿ.
ಏನೆಲ್ಲ ಆಗ್ತಾ ಇದೆ? 310 ದೂರುಗಳ ದಾಖಲಾಗಿದೆ, 1-2 ಅಲ್ಲ. ಯಾರ ಮೇಲೆ ದಾಖಲಾಗಿದೆ? ಜೊತೆಗೆ ಪೊಲೀಸ್ ಇಲಾಖೆಯ ಕರ್ತವ್ಯದಲ್ಲಿರುವ ಅಧಿಕಾರಿಗಳು ಶಾಮೀಲಾಗಿದೆ ಅನ್ನೋದಿದೆ. ಹಾಗಾದರೆ ನಿಮ್ಮ ಮೂಲಕ ನೀವು ರಾಜ್ಯಪಾಲರಿಗೆ ದೂರು ಬರೆಯೋಕ್ಕಾಗೋದಿಲ್ವಾ? ವರದಿ ಕೊಡೋದಕ್ಕಾಗೋದಿಲ್ವಾ? ನೀವು ರಾಜ್ಯಪಾಲರಿಗೆ ವರದಿ ಕೊಡೋದಕ್ಕಾಗಲ್ವ? ಈ ಜಿಲ್ಲಾಧಿಕಾರಿ ಕೊಡೋದಕ್ಕೆ ಅವಕಾಶ ಇದೆ. ನಾವು KDPT ಆಕ್ಟ್ ಕೆಳಗಡೆ ಸೆಕ್ಷನ್ 4(3) ಏನೆಲ್ಲ ವರದಿ ಕೊಡ್ಬೋದು, ಹೇಗೆಲ್ಲ ದಾಖಲೆಗಳನ್ನು ನೀವು ಸರ್ಚ್ ಮಾಡ್ಬೋದು, ಎಲ್ಲ ಅಧಿಕಾರಿಯೂ ಈ ಜಿಲ್ಲಾಧಿಕಾರಿಗಳಿಗಿದೆ. ಜಿಲ್ಲಾಧಿಕಾರಿ ಸಾಮಾನ್ಯವಾಗಿ SDA FDA ಬರೆದವರಪ್ಪ, IAS ಬರೆದಂಥವರು. IAS ಬರೆದಂಥವ್ರು ಅವ್ರಿಗೆ ಸಂಪೂರ್ಣವಾದ ಒಂದು ಅಧಿಕಾರ ಇದೆ. ಯಾಕೆ ಅದನ್ನು ಮಾಡ್ತಾ ಇಲ್ಲ? ಯಾರ ಗುಲಾಮಗಿರಿಗೆ ನೀವು ಒಳಪಟ್ಟಿದ್ದೀರಿ? ನೀವು ಸಾರ್ವಜನಿಕರನ್ನ ಹಿತ ಕಾಯುವ ಅಧಿಕಾರಿ ಆಗಬೇಕು. ಹಿಂದೆ ಹೋದಂಥ ಸಮಯದಲ್ಲಿ ನಾವು ಇಲ್ಲಿ ಕಾಲೇಜು ವಿದ್ಯಾರ್ಥಿ ನಾಯಕನಾಗಿದ್ದಂಥ ಸಮಯದಲ್ಲಿ ಮಣಿವಣ್ಣನು, ಕುಮಾರ್ ನಾಯಕ್ ಅವರೆಲ್ಲರೂ ಇದ್ದರು. ಈಗ ಒಂಥರದಲ್ಲಿ ಭ್ರಷ್ಟಾಚಾರ ಇನ್ನೊಂದು ಏನೋ ಮಾಡ್ಕೊಂಡಿದ್ದಾರೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ನೀವು ಬಂದಂಥವ್ರು, ಶಿಖಾ ಆದಮೇಲೆ ನೀವು ರಾಜೇಂದ್ರ ಅವ್ರು ಬಂದ್ರಿ, ಈಗ ಲಕ್ಷ್ಮೀಕಾಂತ್ ರೆಡ್ಡಿ ಅವ್ರು ಬಂದಿದ್ರಿ, ನೀವುಗಳೆಲ್ಲ ಯುವಕರೇ ಬಂದಂಥವ್ರು ಮಾಡ್ತಾ ಇರೋವಂಥದ್ದೇನು? ಅದಕ್ಕೆ ನಾವು ಮನವಿ ಪತ್ರದಲ್ಲಿ ಸಾಕಷ್ಟು ವಿವರವಾಗಿ ಬರೆದಿದ್ದೀವಿ. ಇಲ್ಲಿ ಹೇಗೆಲ್ಲ ಹಗರಣ ಉಟ್ಕೊಳ್ತೋ, ಪ್ರಾರಂಭದಲ್ಲಿ ಹೇಗೆಲ್ಲ ಆಯಿತು, ಸಂತ್ರಸ್ತರು ಯಾರ್ಯಾರೆಲ್ಲ ಭೇಟಿ ಮಾಡಿದ್ರು, ಅವ್ರು ಎಷ್ಟೆಲ್ಲ ಪ್ರಕರಣಗಳು ಹಾಕಿದ್ರು, ನೀವು ಕೊಟ್ಟಂಥ ಪ್ರಿಸ್ಕ್ರೈಬ್ಡ್ ಅಪ್ಲಿಕೇಶನಲ್ಲಿ ಏನೆಲ್ಲ ದೋಷ ಇತ್ತು ಅದನ್ನೆಲ್ಲ ಸರಿಪಡಿಸಿ ಹೇಗೆ ಕೊಟ್ಟರು ಅನ್ನೋ ವಿಚಾರವೆಲ್ಲ ಕೂಡ ಇದರಲ್ಲಿ ನಾವು ಹಾಕಿ ಒಂದು ಮನವಿ ಪತ್ರವನ್ನು ಸಲ್ಲಿಸೋದಕ್ಕೆ ಬಂದಿದ್ದೀವಿ. ಆ ದೃಷ್ಟಿಕೋನದಿಂದ ನಾನು ಪ್ರಾಸ್ತಾವಿಕವಾಗಿ ಇದೆಲ್ಲ ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ಇದೊಂದು ಸಾರ್ವಜನಿಕವಾಗಿ ಬೇರೆ ರೀತಿಯ ಹೋರಾಟದಲ್ಲಿ ರೂಪಿತವಲ್ಲ, ಆಡಳಿತದ ಕಾರ್ಯವೈಫಲ್ಯ ಆದಂಥ ವಿಚಾರವಾಗಿರೋದ್ರಿಂದ ನಾನು ಇಷ್ಟೊಂದು ಸುದೀರ್ಘವಾಗಿ ಮಾತನಾಡಬೇಕಾಯಿತು. ಈ ದೃಷ್ಟಿಕೋನದಲ್ಲಿ ನಾವು ಜಿಲ್ಲಾಧಿಕಾರಿಗಳನ್ನು ನೆನ್ನೆ ಅವ್ರಿಗೆ ಸಾಕಷ್ಟು ಕರೆ ಮಾಡಿದ್ವಿ, ಸ್ವೀಕರಿಸಲಿಲ್ಲ. ADC ಬರ್ತಾರೆ ಮತ್ತೊಂದು ಎಲ್ಲ ಹೇಳಿದರು. ನಾವು ವೈಯಕ್ತಿಕ ಕರೆಯನ್ನು ಮಾಡಿದ್ವಿ, ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು, ಕಾರ್ಯನಿರ್ವಾಹಕ ಸದಸ್ಯರು ಎಲ್ಲ ಬರೆದ್ರು, ವಾಟ್ಸಪ್ಪಲ್ಲೆಲ್ಲ ಮಾಡಿದ್ವಿ. ಅವರು ಅದಕ್ಕೆ ಸ್ಪಂದಿಸಿಲ್ಲ. ಅದು ಮುಂದೆ ಏನು ನೋಡೋಣ, ನಾವು ಕೂಡ 4 ಗಂಟೆವರೆಗೂ ಪ್ರತಿಭಟನೆ ಮಾಡಬೇಕು ಅಂತೇಳಿ ನಮ್ಮ ರವಿಕೃಷ್ಣ ರೆಡ್ಡಿ ಅವ್ರನ್ನ ಕರೆಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾಯಿದ್ವಿ. ಮುಂದೆ ಹೋರಾಟದ ಭಾಗವಾಗಿ ನಾವೆಲ್ಲ ಶಿಸ್ತಿನಿಂದ ಶೀಲ ಮತ್ತು ಶಿಸ್ತನ್ನು ಕಾಪಾಡ್ಕೊಳ್ಳೋಣ.